ಚೈನಾದಲ್ಲಿ ಒಂದು ಮಗುವಿನಲ್ಲಿ ನಡೆದ ಪವಾಡದ ಬಗ್ಗೆ. ಚೈನಾದಲ್ಲಿ ಒಂದು ಮಗುಗೆ ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಮಗುಗೆ ಒಂದು ದಿನ ಪ್ರಜ್ಞೆ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಚೈನಾದಲ್ಲಿ ಒಂದು ಮಗುವಿನಲ್ಲಿ ನಡೆದ ಪವಾಡದ ಬಗ್ಗೆ. ಆ ಪವಾಡಗಳು ನಿಮ್ಮಲ್ಲೂ ಕೂಡ ನಡೆಯುತ್ತೆ. ಚೈನಾದಲ್ಲಿ ಒಂದು ಮಗುಗೆ ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ತಾ ಇದ್ದೆ. 8 ವರ್ಷದ ಮಗುಗೆ ಆಕ್ಸಿಡೆಂಟ್ ಆಗಿ ಮಗು ಕೋಮಾಗೆ ಹೋಗುತ್ತೆ ಆಸ್ಪತ್ರೆಯಲ್ಲಿ. 1 ತಿಂಗಳು ಕೋಮಾದಲ್ಲೇ ಇರುತ್ತೆ, ಪ್ರಜ್ಞೆ ಬಂದಿರಲ್ಲ. ಆಗೇನು ಮಾಡ್ತಾರೆ, ಮನೆಯವರೆಲ್ಲ ಅವರ ಫ್ರೆಂಡ್ಸು ವಿಡಿಯೋ ಕಾಲ್ ಮಾಡೋದನ್ನು ರೆಕಾರ್ಡ್ ಮಾಡಿ ಸುಮ್ಮನೆ ಕಿವಿ ಹತ್ರ ಇಟ್ಟು ಕೇಳಿಸ್ತಾ ಇರ್ತಾರೆ. ಟೀಚರ್ಸ್ ಮಾತಾಡೋದು, ಅವನ ಫ್ರೆಂಡ್ಗಳು ಮಾತಾಡೋದು ಎಲ್ಲ ಕೇಳಿಸ್ತಾ ಇರ್ತಾರೆ. ಆ ಮಗು ಏನು ಮಾಡುತ್ತೆ, ಸ್ವಲ್ಪ ಆದಮೇಲೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮುಖದಲ್ಲಿ ಒಂದು ನಗು ಬರೋದು, ಅವ್ರ ಟೀಚರ್ ಹೇಳಿದಾಗ ರಿಯಾಕ್ಟ್ ಮಾಡೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ದಿನ ವಿಡಿಯೋ ಹಾಕ್ತಾ ಹೋಗ್ತಾರೆ. ಮಗುಗೆ ಒಂದು ದಿನ ಪ್ರಜ್ಞೆ ಬರುತ್ತೆ. Like the morning exercise tunes, playing videos by the boy's bedside every day. In one video reportedly, a message from a classmate urged him to wake up so they could go play football together. Another one where he was reminded about how much he was being missed and how they need to start studying together as the exams were approaching. ನೋಡಿ, ಪ್ರಜ್ಞೆ ಎಲ್ಲಿ ಹೋಗಿತ್ತು? ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ ನಾವು. ಪ್ರಜ್ಞಾ ಮನಸ್ಸಿನಲ್ಲಿ ಪ್ರಜ್ಞೆ ಹೋಗಿತ್ತು. ಆದರೆ ಸುಪ್ತ ಮನಸ್ಸು ಜಾಗೃತವಾಗಿತ್ತು. ದಿಸ್ ಕಾಲ್ಡ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ. ಆ ಸುಪ್ತ ಮನಸ್ಸಿಗೆ ಕಿವಿಯ ಮುಖಾಂತರ ಶಬ್ದ ಕೇಳಿದಾಗ, ಶಬ್ದದಲ್ಲಿರ್ತಕ್ಕಂಥ ಭಾವನೆಗಳು ಕೇಳಿದಾಗ ಸುಪ್ತ ಮನಸ್ಸು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಮೆಡಿಕಲ್ ಟರ್ಮಲ್ಲಿ ಅದನ್ನು ರಿಯಾಕ್ಟ್ ಮಾಡೋಕ್ಕಾಗಿಲ್ಲ ಮೆಡಿಸಿನ್ಸಿಂದ. ಕಿವಿ ಕೆಲಸ ಮಾಡ್ತಾಯಿತ್ತು. ಕಾನ್ಸಿಯಸ್ ಮೈಂಡು, ಪ್ರಜ್ಞಾ ಮನಸ್ಸು ಮಾತ್ರ ಪ್ರಜ್ಞೆ ಕಳ್ಕೊಂಡಿತ್ತು. ನೋಡಿ, ಇದು ಕತೆ ಸಿಂಪಲ್ ಆಗಿದ್ರು ಕೂಡ ಇದೊಂದು ಪವಾಡ ಅಂತ ಕರೀತಾರೆ. ಯಾಕೆಂದರೆ 1 ತಿಂಗಳು ಕೋಮದಲ್ಲಿದ್ದು ಮಗು ಕೇವಲ ಸ್ನೇಹಿತರ ಮಾತುಗಳನ್ನು, ಟೀಚರ್ ಮಾತುಗಳನ್ನು ಕೇಳಿಸ್ಕೊಂಡ್ಮೇಲೆ ರಿಯಾಕ್ಟ್ ಆಗಿ ಪ್ರಜ್ಞಾ ಮನಸ್ಸು ಜಾಗೃತವಾಗಿ ಆ ಮಗು ಸರಿ ಹೋಯ್ತು. ಇಟ್ಸ್ ಲೈಕ್ ಎ ಮಿರಾಕಲ್ ಅಂತ ಕರೀತಾರೆ. ಹಾಗೆ ಕೂಡ ನಮ್ಮ ಜೀವನದಲ್ಲೂ ಸಾಮಾನ್ಯವಾಗಿ ನಾವು ಬದುಕುವಾಗ ನಾವು ಯಾವ್ಯಾವ ವಿಚಾರಗಳನ್ನು ಕಿವಿಯ ಮುಖಾಂತರ ಕೇಳಿಸ್ಕೋತೀವೋ ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ, ನಮ್ಮ ನೆನಪಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಬಾಯಿ ರುಚಿ ಎಷ್ಟು ಖುಷಿ ಕೊಡುತ್ತೆ, ಕಣ್ಣಿನ ದೃಶ್ಯ ಎಷ್ಟು ಖುಷಿ ಕೊಡುತ್ತಲ್ವಾ, ಅಷ್ಟೇ ಖುಷಿ ರುಚಿಗಳನ್ನ ಅನುಭವಿಸ್ತೀವಿ, ಖುಷಿ ಪಡ್ತೀವಿ. ಒಳ್ಳೆ ಸೌಂದರ್ಯವನ್ನು ನೋಡಿ, ಪ್ರಕೃತಿಯ ಸೌಂದರ್ಯ ನೋಡಿ, ಸಮುದ್ರವನ್ನು ನೋಡಿ, ಚಿಲಿಪಿಲಿ ಹಕ್ಕಿಗಳನ್ನು ನೋಡಿ, ಹೂ ಗಿಡಗಳನ್ನು ನೋಡಿ ಸಂತೋಷ ಪಡ್ತೀವಿ ನಾವು ನೋಟದಿಂದ. ಅದೇ ರೀತಿ ಕೇಳುವಿಕೆಯಿಂದ ಈ ಕಡೆ ನಾವು ಗೊತ್ತಿಲ್ಲದನೋ ಗಮನ ಹರಿಸೋದಿಲ್ಲ. ನಮ್ಮ ಆತ್ಮೀಯ ಸ್ನೇಹಿತರ ಜೊತೆ ನಾವು ಮಾತಾಡಬೇಕಾದಾಗ ನನ್ನ ಮನಸ್ಸು ಪುಳಕಗೊಳ್ಳಬೇಕು. ಯಾವುದೇ ಮಾತುಗಳನ್ನು ಕಿವಿಯಲ್ಲಿ ಕೇಳಿಸ್ಕೊಂಡಾಗ ಖುಷಿಯಾಗಬೇಕು, ಮುಖದಲ್ಲಿ ನಗು ಬರಬೇಕು. ಆಗ ಮನಸ್ಸಿನ ಭಾವನೆಗಳು ಅರಳುತ್ತವೆ. ಸಪೋಸ್ ಯಾವುದೋ ಸಣ್ಣ ಪುಟ್ಟ ನೋವುಗಳಿದ್ರೆ ಅವರ ಮಾತಿನಿಂದ ನೋವುಗಳನ್ನು ಮರ್ತೋಗ್ಬಿಡ್ತೀವಿ ನಾವು. ಸೊ ಜೀವನದಲ್ಲಿ ಸಂಪಾದನೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸ್ನೇಹಿತರು. ಯಾಕೆಂದರೆ ನಮ್ಮ ಎಲ್ಲ ಭಾವನೆಗಳನ್ನು ಸಂಬಂಧಗಳಲ್ಲಿ ಹಂಚ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ತವಕಿಸ್ತಾ ಇರುತ್ತೆ. ಯಾರಾದರೂ ಸ್ನೇಹಿತರಾಗಲಿ, ಯಾರ ಜೊತೆಯಲ್ಲಿ ನೀವು ಮಾತಾಡಿದಾಗ ನಿನ್ನ ಮನಸ್ಸು ಅರಳುತ್ತೋ
ಆ ಸ್ನೇಹವನ್ನು ನಾವು ಕಾಪಾಡ್ಕೋಬೇಕು. ಯಾಕೆಂದರೆ ಬೇರೆಲ್ಲ ಚಿಂತನೆಗಳಿಗೆ, ಬೇರೆಲ್ಲ ಬದುಕಿಗೆ ಆಸರೆಯಾದಂಥ ವ್ಯಕ್ತಿಗಳು ನಮ್ಮ ಬದುಕಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಸೊ ಈ ದಿಶೆಯನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ್ದಾರ ಒಂದು ನೆಗೆಟಿವ್ ವಿಚಾರ, ಕೆಲವ್ರ ಮನಸ್ಸುಗಳು ಹೇಗಿರ್ತವೆ ಅಂದರೆ ಬರೀ ನೆಗೆಟಿವ್ನೇ ಕೇಳಿಸ್ಕೊತಾ ಇರ್ತಾರೆ, ನೆಗೆಟಿವ್ನೇ ಮಾತಾಡ್ತಾ ಇರ್ತಾರೆ, ನೆಗೆಟಿವ್ ಬಗ್ಗೆನೇ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಆ ವಿಚಾರ ಆ ಮನಸ್ಸುಗಳ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತೆ ನೋಡಿ. ಇದು ವಿಜ್ಞಾನ. ಅಂದರೆ ಮನಸ್ಸಿನ ವಿಜ್ಞಾನ ಏನು ಅಂದರೆ, ಯಾವುದನ್ನು ಕೇಳಿಸ್ಕೊಂತೀಯೋ ಆ ಕೇಳುವಿಕೆ ಮುದವನ್ನು ನೀಡಬೇಕು. ಸೊ ಸಂಗೀತ ಕೇಳಿದ್ರೆ ಎಷ್ಟು ಖುಷಿಯಾಗತ್ತಲ್ವಾ. ಸೊ ಇಂದಿನ ಕಾಲದಿಂದಲೂ ಕೂಡ ನಮ್ಮ ಸಂಗೀತಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಎಲ್ಲ ಹಳೆಯ ದೇವಸ್ಥಾನಗಳಲ್ಲಿ ನೋಡಿ, ಅಲ್ಲಿ ನೃತ್ಯ ಗಾತಿಯರು ಇರ್ತಾರೆ, ಡ್ಯಾನ್ಸ್ ಮಾಡೋರು ಇರ್ತಾರೆ, ಸಂಗೀತದ ವಾದ್ಯಗಳಿರ್ತವೆ, ಅಲ್ಲಿ ಘಂಟಾ ನಾದ ಇರುತ್ತೆ. ಪೂಜೆ ಮಾಡ್ಬೇಕಾದ್ರೆ ಗಂಟೆ ಹೊಡಿಬೇಕು. ಆ ಗಂಟೆಯ ಶಬ್ದ ನಿನ್ನ ಮನಸ್ಸಿಗೆ ಹಿತವನ್ನು ಕೊಡುವಂತಿರಬೇಕು. ಇಂದಿನ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಗ್ರೂಪೇ ಇರ್ತಾ ಇತ್ತು. ನಾದಗಳನ್ನು ಪೂಜೆ ಮಾಡತಕ್ಕಂಥ ಮಹಾಮಂಗಳಾರತಿ ಮಾಡತಕ್ಕಂಥ ಟೈಮ್ನಲ್ಲಿ ಅವರು ಸಂಗೀತ ನುಡಿಸ್ಬೇಕಾಗಿತ್ತು. ಅದನ್ನು ಕೇಳಿದಾಗ ಮನಸ್ಸು ಶಾಂತವಾಗುತ್ತೆ. ಶಾಂತವಾದ ಮನಸ್ಸಿನಲ್ಲಿ ನಿನ್ನ ಪ್ರಾರ್ಥನೆ ಭಗವಂತನಿಗೆ ತಲುಪಿಸ್ತಕ್ಕಂಥ ಕಲ್ಪನೆ ಎಷ್ಟೊಂದು ಸೊಗಸಾಗಿತ್ತು ನೋಡಿ. ಈಗ ಹಿಂಗಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಆರ್ಟಿಫಿಷಿಯಲ್ ಮ್ಯೂಸಿಕ್ ಸಿಸ್ಟಮ್ಸ್ ಇರುತ್ತೆ, ಸ್ವಿಚ್ ಆನ್ ಮಾಡ್ತಾರೆ, ಡಮ 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 ಅಂತ ಹೊಡ್ಕೋತಾ ಇರುತ್ತೆ. ಸೊ ಅದಲ್ಲ, ಆ ಸಂಗೀತವನ್ನು ಕೇಳಿದಾಗ ಮನಸ್ಸು ಶಾಂತವಾಗಬೇಕು. ಯಾವುದೇ ಸಂಗೀತವಾಗಲಿ, ನೀವು ಟಿ ವಿನಲ್ಲಾಗಲಿ ಮೊಬೈಲಲ್ಲಾಗಲಿ ಒಂದು ಸಂಗೀತ ಕೇಳಿದಾಗ ಮನಸ್ಸು ಮುದವಾಗಬೇಕು, ರಿಲ್ಯಾಕ್ಸ್ ಆಗಬೇಕು, ಮುಖದಲ್ಲಿ ಮಂದಹಾಸ ಬರಬೇಕು, ಖುಷಿಯಾಗಬೇಕು. ಅದು ಮ್ಯೂಸಿಕ್ ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ಸೊ ನೆಕ್ಸ್ಟ್, ಇದು ತುಂಬ ಮುಖ್ಯವಾದ ವಿಚಾರ. ನೀವು ಹತ್ತಿರದ ಸಂಬಂಧಗಳಲ್ಲಿ ಬದುಕುವಾಗ, ಆ ಬದುಕೇ ನಿಮ್ಮ ಕೊನೆಯವರೆಗೂ ಇರುವಾಗ ಅವರ ಜೊತೆ ನಿಮ್ಮ ಮಾತು ಹೇಗಿರುತ್ತೆ? ನನ್ನ ಮಾತು ಅವರ ಮನಸ್ಸಿಗೆ ಎಷ್ಟೊಂದು ಮುದ ಕೊಡ್ತಾ ಇದೆ ಅಥವಾ ಅವ್ರಿಗೆ ಬೇಜಾರಾಗ್ತಾ ಇದೆಯಾ? ಸೊ ಅನ್ನತಕ್ಕಂಥ ಕಾಮನ್ ಸೆನ್ಸ್ ನಿಮಗಿದ್ರೆ ಆಗ ನೀವು ಮಾತನಾಡುವಾಗ ಕೊಡುವ ನೋವನ್ನು ನೀವು ಕಂಟ್ರೋಲ್ ಮಾಡ್ತೀರಾ. ಇದು ಬ್ಯಾಲೆನ್ಸಿಂಗ್, ಸಂಬಂಧವನ್ನು ಬ್ಯಾಲೆನ್ಸ್ ಮಾಡುವ ರೀತಿ. ಅಣ್ಣ ತಮ್ಮ, ಗಂಡ ಹೆಂಡತಿ, ಯಾವುದೇ ಸಂಬಂಧವಾಗಲಿ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ತವಕಿಸ್ಬೇಕು. ಮಾತಾಡಿದಾಗ ಅವ್ರ ಮನಸ್ಸು ಸಮಾಧಾನವಾಗಬೇಕು. ಇದು ತುಂಬ ಮುಖ್ಯ. ಈ ದಿಶೆಯಲ್ಲಿ ನೀವು ಯೋಚನೆ ಮಾಡಿದಾಗ ನಿಮ್ಮ ಮಾನಸಿಕ ಆರೋಗ್ಯ ಸೊಗಸಾಗಿರುತ್ತೆ. ನೀವು ಮಾತನಾಡುವಾಗ ನೀವು ಗಮನ ಹರಿಸಿ. ನಾವು ಗೊತ್ತಿಲ್ಲದೆ ಸುಮ್ಮನೆ ಮಾತಾಡ್ತಾ ಹೋಗ್ತಾ ಇರ್ತೀವಿ. ಬಿ ಅವೇರ್ ಆಫ್ ಯುವರ್ ಟಾಕಿಂಗ್. ನಿಮ್ಮ ಮನಸ್ಸು ನನಗೇನು ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಹೇಗೆ ಇಷ್ಟ ಆಗ್ತಾ ಇದೆ, ಅವ್ರಿಗೆ ಖುಷಿ ಆಗ್ತಾ ಇದೆಯಾ, ನನ್ನ ಮಾತು ಅವ್ರಿಗೆ ಸಹಕಾರ ಆಗ್ತಾ ಇದೆಯಾ ಅನ್ನತಕ್ಕಂಥ ಚಿಂತನೆಯ ಅರಿವು ನಿಮಗೆ ಬಂದರೆ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡ್ತಾ ಬರುತ್ತೆ. ನಾನು ಮಾತಾಡಬೇಕು, ಸುಮ್ಮನೆ ಮಾತಾಡ್ತೀನಿ, ಬೇರೆಯವ್ರಿಗೆ ಏನಾಗ್ತಾ ಇದೆ, ನೋವಾಗ್ತಾ ಇದೆಯಾ, ಬೇಸರ ಆಗ್ತಾ ಇದೆಯಾ, ಟೆನ್ಷನ್ ಆಗ್ತಿದೆಯಾ ಅದನ್ನು ಗಮನಿಸೋಕ್ಕೆ ಹೋಗೋದಿಲ್ಲ. ಆಗ ಆ ಮಾತುಗಳು ಬೆಲೆಯನ್ನು ಕಳ್ಕೊತವೆ. ಸೊ ನೀವು ಯಾರ ಜೊತೆಯಾರ ಮಾತಾಡಿ, ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ, ಮಾತನಾಡುವಾಗ ಆ ಮಾತಿನ ಅರ್ಥ ಅವ್ರಿಗೆ ಆಗಬೇಕು. ಅದು ಅವರಲ್ಲಿ ಬದಲಾವಣೆಯನ್ನು ತರುವಂತಿರಬೇಕು, ಬದಲಾವಣೆ ತಂದು ಆನಂದವನ್ನು ಪಡುವಂತಿರಬೇಕು. ಆಗ ನಿನ್ನ ಮಾತಿಗೆ ಬೆಲೆ, ಸಾರ್ಥಕತೆ. ಇಲ್ಲ ಅದನ್ನು ಮಾತಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಯಾವ ಶಬ್ದಗಳು ಕಿವಿಯ ಮುಖಾಂತರ ಸುಪ್ತ ಮನಸ್ಸಿಗೆ ಹೋಗುತ್ತೋ ಅಲ್ಲಿ ನಾನಾ ಭಾವನೆಗಳು ತುಂಬಿಕೊಂಡಿರುತ್ತೆ ಸುಪ್ತ ಮನಸ್ಸಿನಲ್ಲಿ. ಆ ಭಾವನೆಗಳ ಮೇಲೆ ಎಫೆಕ್ಟ್ ಆಗುತ್ತೆ. ನಮಗೆ ಅರಿವಿಲ್ಲದ ಹಾಗೆ ನನ್ನ ದೇಹ ಮತ್ತು ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತವೆ. ಕೆಲವಾರು ವಿಚಾರಗಳು ಕೇಳಿದಾಗ ನನಗೆ ಗೊತ್ತಿರಲ್ಲ, ನನಗೆ ಯಾವುದೋ ಸಣ್ಣ ಪುಟ್ಟ ಕಾಯಿಲೆ ಇರುತ್ತೆ, ಒಳ್ಳೆ ಫ್ರೆಂಡ್ ಜೊತೆ ಆರಾಮಾಗಿ 1 ಗಂಟೆ ಹರಟೆ ಹೊಡೆದು ನಕ್ಕೊಂಡು ಮಾತಾಡಿದ್ರೆ ಆ ರೋಗಕ್ಕೆ ಒಂದು ಔಷಧಿ ಕೊಟ್ಟಂಗಾಗುತ್ತೆ. ಸೊ ಮಾತುಗಳು ಕೇಳುವಿಕೆಯನ್ನು ಕೂಡ ದೇಹದ ಮೇಲೆ ಮನಸ್ಸಿನ ಮೇಲೆ ಔಷಧಿಯ ರೀತಿ ಕೆಲಸ ಮಾಡುತ್ತೆ. ಇದು ಸತ್ಯ. ಸೊ ಅದಕ್ಕೆ ನಮ್ಮ ಮಾತುಗಳನ್ನು ಆಡುವಾಗ ನಮ್ಮ ಮಾತುಗಳು ಬೇರೆಯವ್ರಿಗೆ ನೋವನ್ನು ಕೊಡಬಾರ್ದು, ಬೇರೆಯವರ ಮಾತುಗಳು ನನಗೆ ಮುದವನ್ನು ನೀಡುವಂತಿರಬೇಕು. ಆ ರೀತಿ ಆದಾಗ ನನ್ನ ಆರೋಗ್ಯನೂ ಚೆನ್ನಾಗಾಗುತ್ತೆ, ಬೇರೆ ಸಂಬಂಧಿಕರ ಆರೋಗ್ಯಗಳು ಚೆನ್ನಾಗಾಗುತ್ತೆ. ಈ ದಿಶೆಯಲ್ಲಿ ನಾವು ಯೋಚನೆ ಮಾಡಿ ಈ ವಿಡಿಯೋ ನೋಡೋರು ನಿಧಾನವಾಗಿ ಕಣ್ಣು ಮುಚ್ಕೊಂಡು
ಇನ್ನೊಂದು ಸರಿ ಕೇಳಿ ಯೋಚನೆ ಮಾಡಿ ನೋಡಿ, ಆಗ ನಿಮ್ಮ ಮಾತಿನಲ್ಲಿ ಬದಲಾವಣೆಗಳು ಬರ್ತವೆ. ಕೇಳಿ ಬದಲಾವಣೆ ಬರುತ್ತೆ. ಆಗ ಮನಸ್ಸು ಯಾವಾಗಲೂ ಆನಂದವಾಗುತ್ತೆ. ಒಳ್ಳೆಯ ಆತ್ಮೀಯ ಸ್ನೇಹಿತರ ನೀವು ಮಾಡ್ಕೊಳ್ಳಿ, ಅದನ್ನು ಆಸ್ತಿ ಸಂಪಾದನೆ ಮಾಡ್ದಂಗೆ. ಅರ್ಥ ಆಯ್ತಾ? ಯಾಕೆಂದರೆ ನಾನು ಯಾವಾಗಲೂ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಮಾನವ ಸಂಘಜೀವಿ, ಎಲ್ಲ ಭಾವನೆಗಳನ್ನ ಹಂಚ್ಕೋತಾ ಹೋಗ್ತಾ ಇರ್ತೀವಿ. ಸೊ ಆಗಿರಬೇಕಾದ್ರೆ ಒಳ್ಳೆ ಸ್ನೇಹಿತರನ್ನ ಇಟ್ಕೊಳ್ಳಿ, ಪಾಸಿಟಿವ್ ಫೀಲ್ ಬರ್ತಕ್ಕಂಥ ಸ್ನೇಹಿತರನ್ನ ಇಟ್ಕೊಳ್ಳಿ. ಅವ್ರ ಜೊತೆ ಮಾತಾಡಿದಾಗ ನಿಮ್ಮ ಮನಸ್ಸು ಖುಷಿಯಾಗಿರಲಿ ಅಷ್ಟೇ. ನೆನಪಿಟ್ಕೊಳ್ಳಿ, ಬದುಕು ಅಷ್ಟೊಂದು ಸುಲಭ ಅಲ್ಲ, ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭ. ಓಕೆನಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.